ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆ ಸಂಡೇಸ್ ಬ್ಲಾಗ್ ಮಾಡಿ ಹಾಕೋಕ್ಕಾಗಿಲ್ಲ ಅನ್ಫಾರ್ಚುನೇಟ್ಲಿ. ಅಂದರೆ ಬ್ಲಾಗ್ಸ್ ಮಾಡಿದ್ದೀನಿ, ಆದರೆ ಎಡಿಟ್ ಮಾಡೋಕ್ಕಾಗಿಲ್ಲ, ತುಂಬಾ ಹುಷಾರಿದ್ದಿಲ್ಲ. ಹಾಗಾಗಿ ಇವತ್ತು ಮಂಡೇ ಜೊತೆ ಸಂಡೇ ವ್ಲಾಗೂ ಮಿಕ್ಸಪ್ ಮಾಡಿ ಹಾಕ್ತೀನಿ. ಇವತ್ತು ಪ್ರಮೋದ್ ಅವ್ರದ್ದು ಬರ್ಡೇ ಆಗಸ್ಟ್ 4th. ಯಾವಾಗಲೂ ಅವ್ರ ಜೊತೆನೇ ಇರ್ತದೆ ಬರ್ಡೇಗೆ. ನಾನೇ ಫಸ್ಟ್ ವಿಶ್ ಮಾಡ್ತಿದ್ದಿದ್ದು, ಬಟ್ ಈ ಸರ್ತಿ ಅವ್ರ ಜೊತೆ ಇಲ್ಲ, ಬಟ್ ನಾನೇ ಫಸ್ಟ್ ವಿಶ್ ಮಾಡಿರೋದು ಅವರಿಗೆ. ಒಂದು ಸ್ವಲ್ಪ ಬೇಜಾರಿದೆ, ಮಿಸ್ ಮಾಡ್ಕೊತಿದ್ದೀನಿ, ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಬಟ್ ಇನ್ನು ನೆಕ್ಸ್ಟ್ ಇಯರ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಬರ್ಡೇ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಪ್ರಮೋ, ಲವ್ ಯು ಸೋ ಮಚ್. ಮತ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಟೈಮ್ ಆಗಿಬಿಟ್ಟಿದೆ, ಹೊರಡಬೇಕು ನಾನು. ಇನ್ನೇನು ಹೊರಡ್ತೀನಿ ಇವಾಗ ಸ್ಕೂಲಿಗೆ. ಈಗ ಹೊರಡೋಣ ಬನ್ನಿ. ಅಪ್ಪ ಕೆಳಗೆ ಕಾಯ್ತಾ ಇದ್ದಾರೆ ಸ್ಕೂಟಿಯಲ್ಲಿ. ಆರ ನೋಡಿಯೋದು ಬಾಕಿ, ಇವಾಗ ಬೇಗ ಹೋಗ್ಬೇಡೋಣ. ಸಂಡೇ ಮಾರ್ನಿಂಗ್ ಅಮ್ಮ ಚಪಾತಿ ಟೊಮೆಟೊ ಗೊಜ್ಜು ಹಾಗೆ ಚಟ್ನಿ ಮಾಡಿದರು. ಇದು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ಇವಾಗಷ್ಟೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದೆ. ಹಾಗೆ ಇವತ್ತು ಒಂದು ಹೇರ್ ಮಾಸ್ಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಲಾಸ್ಟ್ ವೀಕಿಂದ ನನ್ನ ಹೇರ್ ತುಂಬಾ ಫಾಲ್ ಆಗ್ತಾಯಿತ್ತು. ಹಾಗಾಗಿ ಏನಕ್ಕೆ ಹೇರ್ ಫಾಲ್ ಆಗ್ತಿದೆ ಅಂತ ನೋಡಿದ್ರೆ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ತುಂಬಾ ಅಂದರೆ ತುಂಬ ಡ್ಯಾಂಡ್ರಫ್ ಆಗಿದೆ. ಹಾಗಾಗಿ ಇವತ್ತೊಂದು ಹೇರ್ ಮಾಸ್ಕ್ ಮಾಡಿಕೊಂಡು ಹೇರಿಗೆ ಅಪ್ಲೈ ಮಾಡೋಣ. ಫುಲ್ ಸ್ಕಲ್ಪಿಗೆಲ್ಲ ಅಪ್ಲೈ ಮಾಡಿದ್ರೆ ಕಮ್ಮಿ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಆದಷ್ಟು ನ್ಯಾಚುರಲ್ ಐಟಮ್ ಎಲ್ಲದೂ ಯೂಸ್ ಮಾಡಿಕೊಂಡು ಒಂದು ಹೇರ್ ಮಾಸ್ಕ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಹೇರ್ ಮಾಸ್ಕ್ ಮಾಡೋಕ್ಕೆ ನಾನಿಲ್ಲಿ ತಗೊಂಡಿರೋದು ಐಟಮ್ಸ್ ಬಂದು ಒಂದು ಬಿಳಿ ದಾಸವಾಳ ಅಂತಾರಲ್ವ, ಅದರದ್ದು ಚಿಗುರು ಎಲೆಗಳು ಸಣ್ಣ ಸಣ್ಣದು ಇರ್ತಾವಲ್ಲ, ಅದನ್ನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇದು ಸೀಬೆಕಾಯ್ದು ಎಲೆ ಚಿಗುರಾಗಿರುತ್ತಲ್ಲ, ಆ ಎಲೆ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ಅಲೋವೆರಾ. ಇದಿಷ್ಟು ಕರ್ಡ್ ಜೊತೆ ಮೊಸರು ಜೊತೆ ಹಾಕಿ ಚೆನ್ನಾಗಿ ರುಬ್ಬಿಟ್ಟು ತೋರಿಸ್ತೀನಿ ಹೇಗಾಗುತ್ತೆ ಅಂತ. ಆವಾಗಲೇ ಏನೆಲ್ಲ ಎಲೆಗಳು ಅಲೋವೆರಾ ಎಲ್ಲ ಇಟ್ಕೊಂಡಿದ್ದೆ ಅದನ್ನೆಲ್ಲ ಗ್ರೈಂಡರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರು, ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫುಲ್ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ರುಬ್ಕೊಳ್ಳೋಣ. ಫೈನಲಿ ಹೇರ್ ಪ್ಯಾಕ್ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಬಟ್ ಇದು ಸ್ವಲ್ಪ ತೆಳುವಾಗಿಬಿಡ್ತು, ಸ್ವಲ್ಪ ಗಟ್ಟಿ ಆಗಬೇಕಿತ್ತು. ಕರ್ಡ್ ಸ್ವಲ್ಪ ಜಾಸ್ತಿ ಆಗಿಬಿಡ್ತು. ಪರವಾಗಿಲ್ಲ, ಕರ್ಡ್ ಹಾಕಿದಷ್ಟು ಹೇರಿಗೆ ತುಂಬಾ ಒಳ್ಳೆಯದು, ನರಿಷ್ಮೆಂಟ್ ಜಾಸ್ತಿ ಇರುತ್ತೆ. ನೋಡ್ಕೊಂಡ್ರಲ್ಲ ನಾನು ಹೇರ್ ಪ್ಯಾಕ್ ಹೇಗೆ ಮಾಡಿಕೊಂಡೆ ಅಂತ. ಇವಾಗ ಜಸ್ಟ್ ನನ್ನ ತಲೆಗೆ ಫುಲ್ ಅಪ್ಲೈ ಮಾಡ್ಕೊತೀನಿ. ಫುಲ್ ಸ್ಕಲ್ಪ್ವರೆಗೂ ಅಪ್ಲೈ ಆಗಬೇಕು ಈ ಪೇಸ್ಟ್ ಏನಿದೆ ಅದು. ಹೇರ್ ಮಾಸ್ಕ್ ಏನು ಮಾಡ್ಕೊಂಡಿದ್ದೆ ಅದು ಕ್ಲೀನಾಗಿ ಸ್ಕಲ್ಪ್ ಹೊರಗೆ ಹೋಗೋ ತನಕ ನೀಟಾಗಿ ಹೇರಿಗೆ ಫುಲ್ ಅಪ್ಲೈ ಮಾಡಿದೆ. ಫುಲ್ ಕವರ್ ಮಾಡಿಬಿಟ್ಟು ಹಾಗೆ ಡ್ರೈ ಆಗಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೆ. ಅಷ್ಟೊತ್ತಿಗೆ ನನ್ನ ತಂಗಿ ಜ್ಯೋತಿ ಮನೆಗೆ ಬಂದಳು. ಹಾಗೆ ಯುವಿನ್ ಕೂಡ ಬಂದಿದ್ದ. ಶ್ರೇಯಾಂಶಿಗೆ ಏನೋ ಒಂಥರ ಖುಷಿ ಆಯಿತು, ಅವ್ರ ಅಣ್ಣ ಬಂದಿದ್ದು. ಇಬ್ಬರು ಸೇರ್ಕೊಂಡು ಆಟ ಆಡ್ತಾಯಿದ್ರು. ಇಡೋ ಆಟ ಸಾಮಾನೆಲ್ಲ ಎಳ್ದಾಕ ಆಟ ಆಡ್ತಿದ್ರು, ಚೆನ್ನಾಗಿತ್ತು. ಹಾಗಾಗಿ ಅದನ್ನು ಸ್ವಲ್ಪ ಸಣ್ಣದಾಗಿ ಕ್ಯಾಪ್ಚರ್ ಮಾಡಿ. ಇವಾಗ ಲಂಚ್ ಟೈಮಿಗೆ ನಾನು ಚಪಾತಿ ಚಿಕನ್ ತಗೊಂಡ್ರೆ, ಅಕ್ಕ, ಅಮ್ಮ, ಜ್ಯೋತಿಯವರೆಲ್ಲ ರೈಸು ಹಾಗೆ ಮೂಲಂಗಿ ಸಾಂಬಾರು ಮಾಡಿದ್ರು ಅಮ್ಮ. ಅದು ಮತ್ತು ಚಿಕನ್ ಗ್ರೇವಿ ತಗೊಂಡು ಊಟ ಮಾಡ್ತೀವಿ. ಇವಾಗ ಶ್ರೇಯಾಂಶು ಮತ್ತು ಯುವಿನ್ ಇಬ್ಬರು ಊಟ ಮಾಡ್ತಾಯಿದ್ದಾರೆ. ನಮ್ದೆಲ್ಲರದು ಊಟ ಆಗಿ 1 hour ಆಯಿತು, ಇನ್ನೂ ತಿಂತಾ ಕೂತಿದ್ದಾರೆ. ಯಾರು ಫಸ್ಟ್ ಊಟ ಮಾಡಿ ಮುಗಿಸ್ತಾರೆ ನೋಡೋಣ. ಶ್ರೇಯಾಂಶ್ ಫಸ್ಟಾ ಯುವಿನ್ ಫಸ್ಟಾ ನೋಡೋಣ. ವಿನ್ ಆದವ್ರಿಗೆ ದೊಡ್ಡ ಪ್ರೈಸ್ ಇದೆ. ಬೇಗ ತಿನ್ನಲ್ಲ ಪರ್ಯ, ಬೇಗ ತಿನ್ನಿ. ತಿನ್ ಸನ್ನಿಗೆ ಚಾಕೋಸ್ ಹಾಕ್ಕೊಟ್ರೆ ಇಲ್ಲಿ ನೋಡಿ ಅವನು ಏನು ಮಾಡ್ತಾ ಇದ್ದಾನೆ. ಸನ್ನಿ ಚಾಕೋಸ್ ತಿನ್ನಿ ಚಾಕೋಸ್. ಗುಡ್ಡು ಶ್ರೇಯಾಂಶ್ ತಿನ್ನ. ಪರಿ ಎಂದು ಬರ್ನ ಮಚ್ಚಮ್ಮ. ಶ್ರೇಯಾಂಶ್ ಈವ್ನಿಂಗ್ ಚಾಕೋಸ್ ಬೇಕು ಅಂತ ಹೇಳಿ ಹಾಕ್ಸ್ಕೊಂಡು ತಿಂದೇ ಇಲ್ಲ, ಸುಮ್ಮನೆ ವೇಸ್ಟ್ ಮಾಡ್ದ. ಹಾಗಾಗಿ ಈವ್ನಿಂಗ್ ಏನೂ ತಿಂದಿಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಇವತ್ತು ಡಿನ್ನರ್ ಅವನಿಗೆ ಮಾಡಿಸ್ತಾಯಿದ್ರು. ಎಲ್ಲರದ್ದು ಊಟ ಆಯಿತು. ಅಪ್ಪ ಶ್ರೇಯಾಂಶಿಗೆ ಊಟ ಮಾಡಿಸ್ತಾಯಿದ್ರು. ನಂಗೆ ಹುಷಾರಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಊಟ ಮಾಡೋಕ್ಕೆ ಬರೋಕ್ಕೆ. ಇವತ್ತಿನ ಡಿನ್ನರ್ಗೆ ಅನ್ನ, ಚಿಕನ್ ಸಾಂಬಾರು ಹಾಗೆ ಹಪ್ಪಳ. ನಾನು ಅಮ್ಮ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನಗಡಿ ಅಮ್ಮ.
ಇದು ಇವತ್ತಿನ ನನ್ನ ಡಿನ್ನರ್. ಇದು ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಅಮ್ಮ ಬ್ರೇಕ್ಫಾಸ್ಟಿಗೆ ನೂಲ್ ಪುಟ್ಟು ಅಂದರೆ ಒತ್ತು ಶಾವಿಗೆ ಜೊತೆ ಚಿಕನ್ ಸಾಂಬಾರು ಮಾಡಿದರು. ಅದನ್ನ ತಿಂದ್ಕೊಂಡು ನಾನು ಇವಾಗಷ್ಟೇ ಸ್ಕೂಲ್ ಬಸ್ ಬಂತು. ಸ್ಕೂಲ್ ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗಷ್ಟೇ ಮನೆ ರೀಚ್ ಆದೆ. ಶ್ರೇಯಾಂಶು ಸ್ನಾನ ಮಾಡಿ చికెన్ రెడీయా ఆండ కూడా అదే కుడిచిట్టు రెడీ ఆയിട്ടുള്ളదా కానికి ఫేస్ നോക്കട്ടെ ഒട്ടിട്ട് ആറിട്ട് തന്നത് അമ്മമ്മ അവിടേക്ക് വേണ്ട അത് ഗേൾ ഇടുന്നതല്ലേ സൈഡിക്ക് ബോയ് നിങ്ങൾ ഗർലാ ಬಾಯ್ಸ್ ಎವಡಕ್ಕೆ വെക്കുന്നത് ಸೈಡಿಗೆ. ಇವಾಗಷ್ಟೇ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಸ್ನ್ಯಾಕ್ಸ್ ಏನಾದರೂ ಇದೆಯಾ ಅಂತ ನೋಡ್ಬೇಕಾದ್ರೆ ಚಕ್ಕುಲಿ ಇತ್ತು, ಹಾಗಾಗಿ ಚಕ್ಕಲಿ ತಿನ್ಕೊಂಡು ಕೂತ್ಕೊಂಡಿದ್ದೀವಿ ಎಲ್ಲರೂ. ಚೆನ್ನಾಗಿದೆ ಸನಿ. ಅಯ್ಯೋ ರೂಮಲ್ಲಿ ಬರ್ತಾವೆ. ನಾನು ಚಕ್ಕಲಿ ತಿನ್ನೋಷ್ಟರಲ್ಲಿ ಅಮ್ಮ ಇದು ಬೋರ್ವಿಟ ಮತ್ತು ರಸ್ಕ್ ತಂದು ಕೊಟ್ಟರು. ಈಗ ತಿನ್ನೋಣ ಅಂತ ಹೊರಟಿದ್ದೀನಿ. ಇದು ತಿಂದಾದ್ಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ನಾವಿವಾಗ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಕ್ಕಪ್ಪ ಮನೆಗೆ ಹೋಗ್ತಾ ಇದ್ದೀವಿ, ಅಜ್ಜಿ ಮನೆಗೆ. ನಾನು, ಅಮ್ಮ ಹಾಗೆ ಅಜ್ಜಿ, ಶ್ರೇಯಾಂಶ್. ಎಲ್ಲಿಗೆ ಹೋಗ್ತಿದ್ದೀವಿ ಶ್ರೇಯಾಂಶ್? ಹೊರಡೋಣ ಬನ್ನಿ, ಹೊರಡೋಣ ಬರೀ. ಅಜ್ಜಿ ಮನೆಗೆ ಹೋಗ್ತಾ ಆನ್ ದಿ ವೇ ಅಲ್ಲಿ ಸಮೋಸ, ಪಕೋಡ, ಬಜ್ಜಿ, ವಡೆ ಮಾರ್ತಾರೆ. ಅಲ್ಲಿ ಅಮ್ಮ ಅಜ್ಜನಿಗೆ ಏನಾದ್ರು ತಗೊಂಡೋಗೋಣ, ಸಮೋಸ ವಡೆ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ಯಾಕ್ ಮಾಡಿಸ್ಕೊಂಡು ಬರ್ತೀನಿ ಪಾರ್ಸಲ್ ಅಂತ ಹೇಳ್ಬಿಟ್ಟು ಅಮ್ಮ ತಗೊತಿದ್ರು. ಹಾಗೆ ಸಣ್ಣದಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ನಾನು ತಗೊತಿರೋದನ್ನ. ಲೈನಲ್ಲಿ ಹೋಗ್ತಾ ಇದ್ದೀವಿ ನಾವು ಅಜ್ಜಿ ಮನೆಗೆ. ಇಲ್ಲಿ ಶ್ರೇಯಾಂಶು ನಾನು ನಮ್ಮ ಅಜ್ಜಿ ಮನೆ ಸಿಗೋಕ್ಕಾಯ್ತು. ನಡ್ಕಮ್ಮ ಅದ ಕಿಟ್ಟನ ಏನಕ್ಕೆ ಏದು ಮುತ್ತಶ್ಶಿನಿ ಬಿಡು ಕಾಣಿಕೆ. ನಮ್ಮ ಶ್ರೇಯಾಂಶ್ ಕಂಡಿಡ್ತಾನೆ ನೋಡಿ. ಯಾವುದು ತೋರಿಸಿ, ಯಾವುದು? ಫೈನಲಿ ಮೆಲ್ಲ ಸನಿ ಅಜ್ಜಿ ಮನೆ ರೀಚ್ ಆದ್ವಿ. ಮುತ್ತಶ್ಶಿ ಇವರಿಗೆ ಇಲ್ಲಿ ನಮ್ಮಜ್ಜ. ನಡಿಯಪ್ಪ, ಏನು ಮಾಡ್ತಾಯಿದ್ದೀರಾ? ಟಿ ವಿ ನೋಡ್ತಾಯಿದ್ರಾ? ಓಕೆ, ಇವಾಗ ನಾವು ಹೊರಟ್ವಿ ಅಜ್ಜಿ ಮನೆಯಿಂದ ಮನೆಗೆ ಹೊರಟ್ವಿ ನಾವು. ನಾಳೆ ಬರ್ತೀನಿ ಶನಿವಾರ ನಿಮ್ಮ ಜೊತೆ. ಶನಿವಾರ ಬರ್ತೀನಿ. ಟಾಟಾ ಮಾಡಿ ಎಲ್ಲರಿಗೂ. ಇಲ್ಲೇ ಇರ್ತೀನಿ. ಟಾಟಾ ಮಾಡಿ ಹೆಚ್ಚು ದಾಡಿಯಪ್ಪ. ಟಾಟಾ ಮಾಡಿ. ಹಿಂಗೆ ಮಾಡಿ ಹೆಂಗಲ್ಲ, ಹಿಂಗೆ ಮಾಡಿ ಟಾಟಾ ಇಲ್ಲಿ ಹಿಂಗೆ ಟಾಟಾ ಅನ್ನಿ. ಹೋಗ್ಬರ್ತೀನಿ, ಬಾಯ್ ಗೈಸ್. ಇವಾಗ ಹೊರಟೆ ನಾನು ಮನೆಗೆ. ನಮ್ಮ ಅಜ್ಜ ಇರು ಎಲ್ಲಿಗೆ ಹೋಗ್ತೀಯ ಅಂತೆ. ಬಾಯ್ ಬರ್ಬಮ್ಮ, ಬಾಯ್. ಶನಿಯಾಚರ ಸರಿ. ಅಜ್ಜಿ ಮನೆಯಿಂದ ಬಂದ ತಕ್ಷಣ ಅಮ್ಮ ಇವಾಗ ಡಿನ್ನರ್ಗೆ ಏನು ಪ್ರಿಪೇರ್ ಮಾಡ್ತಿದ್ದೀರಮ್ಮ? ಗ್ರೀನ್ ಕಲರ್ ಪಲಾವ್ ಪ್ರಿಪೇರ್ ಮಾಡ್ತಿದ್ದಾರೆ ನೈಟ್ ಡಿನ್ನರ್ಗೆ. ಉಪ್ಪೆಲ್ಲ ನೋಡಿದ್ರಾ? ಓಕೆ, ಫೈನಲಿ ಪಲಾವ್ ರೆಡಿಯಾಗಿದೆ. ಅಮ್ಮ ಇವಾಗ ಬಡಿಸ್ತಾ ಇದ್ದಾರೆ. ಮಸಾಲೆ ಸ್ವಲ್ಪ ಕಮ್ಮಿ ಆಗಿದೆ. ಊಟ ಮಾಡೋಣ ಅಂತ ಊಟ ಕೊಡ್ತಿದ್ದೀನಿ. ಅಜ್ಜಿ ಊಟ ಮಾಡ್ತಾ ಇದ್ದಾರೆ. ಇವಾಗಷ್ಟೇ ಊಟ ಮುಗಿದು ಕಿವಿ ಫ್ರೂಟ್ನ ಎಲ್ಲರಿಗೂ ಕಟ್ ಮಾಡಿಕೊಡೋಣ ಅಂತ ಕಟ್ ಮಾಡಿದ್ದೀನಿ.
ಎಸ್, ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನೋಡೋದಲ್ಲ, ಇವತ್ತಿಂದ ಹಾಗೆ ಲಾಸ್ಟ್ ಸಂಡೇದು ವ್ಲಾಗ್ ಎರಡೂ ಮಿಕ್ಸಪ್ ಮಾಡಿ ಹಾಕಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಒಂದು ಸ್ವಲ್ಪ ಬೇಜಾರೇನೆಂದರೆ ಪ್ರಮೋದ್ ಅವ್ರ ಜೊತೆ ನಾನಿಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ಬಿಟ್ಟರೆ ಇವತ್ತಿನ ಡೇ ಒಂಥರ ಏನೋ ಒಂಥರ ಮೆಮೊರೇಬಲ್ ಆಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಲವ್ ಯು ಆಲ್.